ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವವು ಮೇ 17, 2026ರಂದು ಬೆಳಗ್ಗೆ 11 ಗಂಟೆಗೆ ಆಕೃತಿ ಕಲ್ಯಾಣ ಮಂಟಪ, ಓಕಳ್ಳಿ ರಸ್ತೆ, ಕಮಲಾಪುರದಲ್ಲಿ ಜರುಗಿತು. ಈ ಸಮಾರಂಭದಲ್ಲಿ ರಾಜಕೀಯ ಗಣ್ಯರು, ಪ್ರಮುಖ ಮುಖಂಡರು ಹಾಗೂ ಹಿರಿಯ ಸಮಾಜ ಸೇವಕರು, ಸಮಾಜದ ಮುಖಂಡರು ಈ ವೇದಿಕೆಯಲ್ಲಿ ಭಾಗವಹಿಸಿದ್ದರು. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶವನ್ನು ಸಾರುವ ಉದ್ದೇಶದಿಂದ ಈ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ವಿಠಲ್ ಆರ್ ಕಾಂಬ್ಳೆ, ಹೂಡಲ್ ಅಧ್ಯಕ್ಷರು, ಹವಾ ಮಲ್ಲಿನಾಥ್ ಮಹಾರಾಜ್, ವಿಜಯ್ ಕುಮಾರ್, ಬಸವರಾಜ್ ಮತ್ತಿಮಡು, ಗೋವಿಂದ್ ಕರ್ಜುಲ್, ಲಿಂಗರಾಜ್ ತಾರ್ಫಲ್, ರವಿ ಬಿರಾದರ್ ಇನ್ನಿತರರು ಉಪಸ್ಥಿತರಿದ್ದರು. ಜೊತೆಗೆ ಈ ಭಾಗದ ವಿವಿಧ ಗಣ್ಯರು ಮತ್ತು ರಾಜಕೀಯ ಮುಖಂಡರು, ಸಮುದಾಯದ ಮುಖಂಡರು ಎಲ್ಲರೂ ಸೇರಿ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಬಗ್ಗೆ ಕಾಜಲ್ ಸಾಹೇಬರು ಬಹಳ ಚೆನ್ನಾಗಿ ಎಲ್ಲರೂ ಕೂಡ ಹೇಳಿದ್ರು. ನನ್ನ ವಿಷಯ ಕೂಡ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಯಾಕೆ ಇದನ್ನು ಬಾಬುಜಿ ಜಯಂತಿ ಯಾವುದೇ ಕೂಡ ರಾಜಕೀಯ ವೇದಿಕೆ ಅಲ್ಲ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಗಿಂತ ಎಲ್ಲ ಹಿರಿಯರು ಕೂಡ ಬಹಳ ಚೆನ್ನಾಗಿ ಕೂಡ ಮಾತನಾಡಿದ್ರು. ಕಾಂಗ್ರೆಸ್ ಅವರು ಏನೇನು ವಿಷಯ ಕೂಡ ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ಕೂಡ ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಷಯ. ಇನ್ನೂ ಕೂಡ ಪಾರ್ಟಿ ಕಾರ್ಯಕ್ರಮ ನಡೀತಿರೋದ್ರಿಂದ ಸಾಹೇಬರಿಗೆ ಕರ್ಕೊಂಡು ಕಾರ್ಯಕ್ರಮದ ಮುಗಿಸ್ಬರೋಣ, ಬಿಸಿಲು ಬಹಳಷ್ಟು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ಕರ್ಕೊಂಡು ಕೂಡ ಪಾಲ್ಗೊಳ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ತಮಗೆ 2 ವಿಷಯ ಹೇಳಿ ಬಯಸ್ತಾ ಇದ್ದೀನಿ. ತಾಲೂಕು ಎಲ್ಲಾ ಸಮಾಜದಲ್ಲಿ ಅದು ಇದು ಸಮಾಜ ಅಂತಕ್ಕಂಥಲ್ಲ. ಆದ್ರೆ ಅಂಬೇಡ್ಕರ್ ಜಯಂತಿ ಮಾಡ್ಬೇಕಂದ್ರೆ 2-3 ಟೀಮ್ ಆಗ್ತವ, ಸೇವಲ ಜಯಂತಿ ಮಾಡ್ಬೇಕು 2-3 ಟೀಮ್ ಆಗ್ತವ, ಬಾಬು ಜಯಂತಿ ಮಾಡ್ಬೇಕು 2-3 ಟೀಮ್ ಆಗ್ತವ. ನಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಆದ್ರೆ ಇವಾಗ ನಮ್ಮೆಲ್ಲ ನಾಯಕರುಗಳು ಈ ದೇಶಕ್ಕೆ ಕೊಟ್ಟಂತ ಅನೇಕ ಕೊಡುಗೆಗಳು ಬಾಬಾಜಿಯವರು ಕೊಟ್ಟಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ಬೋದು. ಆದ್ರೆ ಜಯಂತಿಯ ವಿಷಯಗಳು ಬಂದಾಗ ಇಲ್ಲಿ ವೇದಿಕೆ ಮೇಲಿದ್ದಾರೆ ಎಲ್ಲರೂ ಅಧ್ಯಕ್ಷರೇ ಒಗ್ಗಟ್ಟಾಗಿ ಒಂದು ಜಯಂತಿ ಮಾಡ್ತಕ್ಕಂಥದ್ದು ಇದು ಕೂಡ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನನ್ನೊಂದು ಉದ್ದೇಶ ಕೊಡ್ತಕ್ಕಂಥಲ್ಲ, ಇದು ನಮ್ಮ ಮನವಿ ಅಂತಕ್ಕಂಥದ್ದು ಕೂಡ ನಮ್ಗೆ ಹೇಳ್ಬೇಕಾಗಿದೆ. ಬಾಬು ಜಗಜೀವನ್ ರಾಮರವರ ಜಯಂತಿ ಉತ್ಸವವನ್ನು ನಾವು ಅತ್ಯಂತ ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಸಂತೋಷದ ಸಂಗತಿ, ಇಂತಹ ಮಹಾತ್ಮರ ಜಯಂತಿಗಳನ್ನ ಆಚರಿಸೋದ್ರ ಮೂಲಕ ಸಮಾಜ ಒಂದಾಗಬೇಕು, ಒಕ್ಕಟ್ಟಾಗಬೇಕು, ಒಕ್ಕಟ್ಟಾಗಿರ್ಬೇಕು, ಒಂದೇ ತಾಯಿ ಮಕ್ಕಳಾಗೆ ಇರ್ಬೇಕು. ಸಮಾಜದ ಕಾರ್ಯಕ್ರಮಗಳು ಬಂದಾಗ ಯಾವುದೇ ರಾಜಕೀಯ ಪಕ್ಷದ ವಿಚಾರಗಳನ್ನ ಎದ್ದು ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮಹಾತ್ಮ ಅವರ ಜೊತೆಯಲ್ಲಿ ಬಾಬು ಜಗಜೀವನ್ ರಾಮರು ಕೂಡ ಡ್ರಾಫ್ಟಿಂಗ್ ಕಮಿಟಿಯ ಸದಸ್ಯರಾಗಿ ಕೆಲಸ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡ ನಂತರ ಬಾಬು ಜಗಜೀವನ್ ರಾಮ್ ರವರು ಸಂವಿಧಾನ ಕೊಟ್ಟಂತ ಸಂದರ್ಭದಲ್ಲಿ ಕೇವಲ 10 ವರ್ಷಗಳಿಗಾಗಿ ಮಾತ್ರ ಈ ದೇಶದಲ್ಲಿ SC ST ಜನಾಂಗಕ್ಕೆ ಮೀಸಲಾತಿ ಅನ್ನೋದಿಲ್ಲ. ಅದಾದ ನಂತರ ಬಾಬು ಜಗಜೀವನ್ ರಾಮ್ ರವರು ಮೀಸಲಾತಿ 10 ವರ್ಷದ ನಂತರನು ಮುಂದುವರಿಸಲಿಕ್ಕೆ ಹೋರಾಟ ಮಾಡಿದಂತವರು. ಅಂದಿನ ನೆಹರು ಮಂತ್ರಿ ಮಂಡಲದ ಸದಸ್ಯರಾಗಿ ಮತ್ತು ಸಮಾಜದ ಹಿರಿಯ ಮುಖಂಡರಾಗಿ, ದೇಶದ ನಾಯಕರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ಈ ಮೀಸಲಾತಿ ವ್ಯವಸ್ಥೆ ಮುಂದುವರಿಲಿಕ್ಕೆ ಬಾಬು ಜಗಜೀವನ್ ರಾಮ್ ಕಾರಣ ಅನ್ನೋದನ್ನ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ರಿ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ. ಮತಕ್ಷೇತ್ರದ ಎಲ್ಲ ಮತದಾರರು ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಸಮಾಜದ ಆತ್ಮೀಯರು, ಹಿರಿಯರು, ತಾಯಂದಿರಿಗೂ ತಮ್ಗೆಲ್ಲರ ಪಾದಕ್ಕೆ ಈ ವಿಜಯ್ ಕುಮಾರ್ ಮಾಡ ನಮಸ್ಕಾರಗಳಂತ ಹೇಳ್ತಿರೋ ಬಂಧುಗಳೇ. ನಿಮ್ಗೆ
ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಬಹಳ ಒಳ್ಳೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಸಮಯವನ್ನು ಅಭಾವ ಇರೋದ್ರಿಂದ ಅವರು ಕೂಡ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಗೋವಿಂದ ಕಾರಜೋಳ ಸಾಹೇಬರು. ಅದಕ್ಕೆ ನಾನೇನು ಜಾಸ್ತಿ ಮಾತಾಡಲ್ಲ, ಕೆಲವು ನಿಮಿಷ ಮಾತಾಡಿ ನಾನು ವಿರಾಮ ತಗೋತೀನಿ. ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪೀಳಿಗೆ ಕೆಲವು ವಿಷಯ ಬಹಳ ಸತ್ಯವಾಗಿ ಹೇಳಿದ್ರು. ಯಾಕಂದ್ರೆ ನಾವು ಬರೀ ಕೆಲಸ ಗುಡ್ಸಕ್ಕೆ ನಾಲಿ ಬೆಳೆಯಲ್ಲ, ನಾವು ಕೂಡ ಅಧಿಕಾರ ಪಡಿಬೇಕು. ನಮ್ಮ ಮಕ್ಕಳು ಕೂಡ ಸರ್ಕಾರಿ ನೌಕರಿ ಪಡಿಬೇಕು. ನಮ್ಮ ಮಕ್ಕಳು ಕೂಡ ಒಳ್ಳೆ ವಿದ್ಯಾವಂತರಾಗ್ಬೇಕು. ಹೌದು ತಾನೆ? ಹೌದು. ಅದಕ್ಕೆ ನಾವು ಏನ್ ಮಾಡ್ಬೇಕು? ಮೊದಲು ಒಳ್ಳೆ ವಿದ್ಯಾವಂತರಾಗ್ಬೇಕು, ಒಳ್ಳೆ ಡಿಗ್ರಿ ಪಡಿಬೇಕು. ಆ ಡಿಗ್ರಿ ಮಾಡೋದ್ಮೇಲೆ ನಿಮ್ಗೆ ಒಳ್ಳೆ ಅವಕಾಶಗಳು ಸಿಗ್ತವೆ. ನಮಗೂ ಕೂಡ ಆಸೆ ಇದೆ, ನಮ್ಮ ಯುವಕರು ಕೂಡ ರಾಜಕೀಯ ಚುನಾವಣೆ ಹಿಡಿಬೇಕು. ನಾವು ಕೂಡ ನಮ್ಮ ಸಮಾಜದ ಯುವಕರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಗಬೇಕು. ನೀವೆಲ್ಲಿವರೆಗೂ ರಾಜಕೀಯ ಚುನಾವಣೆ ಹಿಡಿಯಲ್ಲ ಅಲ್ಲಿವರೆಗೂ ನೀವು ಬಲಿಷ್ಠ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ಬೋದು. ನೀವು ಒಬ್ಬ ಹಿರಿಯ ನಾಯಕ, ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಉಳ್ಳಂತ ವ್ಯಕ್ತಿ. ಆ ಒಂದು ಕಾರಣಕ್ಕಾಗಿ ಅವರ ಕೃಷಿ ಮಂತ್ರಿಯಾಗಿದ್ದಾಗ ಹಸಿರು ಕ್ರಾಂತಿಯನ್ನು ನಿರ್ಮಾಣ ಮಾಡಿದಂತ ಮಹಾನ್ ನಾಯಕ. ಇವತ್ತು ಅವರನ್ನು ನಾವು ಸ್ಮರಿಸಬೇಕಾಗ್ತದೆ. ಅವರು ಹಾಕಿಕೊಂಡಂತ ದಾರಿಯಲ್ಲಿ ನಾವು ನಡೆಯಬೇಕು. ಅದಕ್ಕೆ ಮತ್ತು ನಾವು ಸಂಘಟಿತರಾಗಿ ಹೋಗಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇವತ್ತು ಸಮಾರಂಭವನ್ನು ಏರ್ಪಡಿಸಿದ್ರಿ. ನಮ್ಮೆಲ್ಲರಿಗೂ ಆರ್ಥಿಕವಾಗಿ ಅಭಿನಂದನೆ ಸಲ್ಲಿಸುತ್ತ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಕಾರಜೋಳ ಸಾಹೇಬರು ಮಾತಾಡಬೇಕಾಗಿದೆ. ಅವರಿಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟು ನನ್ನನ್ನು ಕರೆದು ತಾವೇನು ಸನ್ಮಾನ ಮಾಡಿದ್ರಿ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. 5/5/2026 ಕಮಲಾಪುರ ತಾಲೂಕಿನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿರುತ್ತದೆ. ಇದೀಗ ತಾನೇ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರದುರ್ಗ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣ ಶಾಸಕರಾದ ಬಸವರಾಜ ಮತ್ತಿಮೂಡವರು, ನಮ್ಮ ಗ್ರಾಮೀಣ ಕೆಪಿಸಿಸಿ ಮುಖಂಡರಾದಂತ ಶ್ರೀ ವಿಜಯಕುಮಾರ್ ಜಿ ರಾಮಕೃಷ್ಣ ಅವರು ಮತ್ತು ನನ್ನ ಸಮಾಜದ ಬಂಧುಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಎಲ್ಲಾ ಸಂಘಟನೆ ಮುಖಂಡರು ಬಂದಿದ್ದಕ್ಕಾಗಿ ನನಗೆ ತಾಲೂಕಾ ಜಯಂತಿ ಉತ್ಸವ ಅಧ್ಯಕ್ಷನಾಗಿ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಜಯಂತಿಯನ್ನ ಇಲ್ಲಿಗೆ ಮುಗಿಲಾರದಾಗೆ ಪ್ರತಿ ವರ್ಷ ಕೂಡ ಈ ಜಯಂತಿಯನ್ನ ಬಾಬು ಜಗಜೀವನ್ ರಾಮ್ ಜಯಂತಿ ಕಮಲಾಪುರದಲ್ಲಿ ಜರುಗಬೇಕು. ಮತ್ತು 3 ಗಂಟೆ 4 ಗಂಟೆ ಸುಮಾರಿಗೆ ಈ ಕಲ್ಯಾಣ ಮಂಟಪದಿಂದ ನಮ್ಮ ಸಮಾಜ ಓಣೆಯವರೆಗೆ ಭವ್ಯವಾದ ಡಿಜೆ ಜೊತೆಯಲ್ಲಿ ಮೆರವಣಿಗೆ ಇರ್ತದೆ ಎಂದು ಈ ಮೂಲಕ ಕೇಳಿಕೊಳ್ತೇನೆ.